ನಿಮ್ಮೆಲ್ಲರ ಜೊತೆ ಒಂದು ಚಿಕ್ಕ ಕತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಒಂದು ಊರಲ್ಲಿ ಗಂಡ ಹೆಂಡತಿ ಇರ್ತಾರೆ. ಗಂಡನಿಗೆ ಹೆಂಡತಿ ಮೇಲೆ ತುಂಬಾ ಪ್ರೀತಿ, ಆದ್ರೆ ಹೆಂಡತಿಗೆ ದುರಾಂಕಾರ. ಗಂಡನ ಮಾತಿಗೆ ಬೆಲೆ ಕೊಡ್ತಾ ಇರಲ್ಲ ಅವಳು. ಒಂದಿನ ಅವ್ರ ಮನೆಗೆ ನೆಂಟರು ಬಂದಿರ್ತಾರೆ. ಗಂಡ ಹೆಂಡತಿಗೆ ಮೀನ್ ಸಾರು ಮುದ್ದೆ ಮಾಡಮ್ಮ ಅಂತ ಕೇಳ್ಕೊತಾರೆ. ಆಗ ಅವಳು ಇಲ್ಲ, ನಾನು ನಾಳೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅವಳಿಗೆ ಗಂಡನ ಮಾತಿನ ಮೇಲೆ ಗೌರವ ಇರಲ್ಲ, ಅವ್ರ ಮಾತು ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಇರಲ್ಲ. ಮುಂದಿನ ದಿನ ಮತ್ತೆ ಕೇಳ್ಕೊತಾನ ಅವನು, ಮೀನ್ ಸಾರು ಮುದ್ದೆ ಮಾಡಮ್ಮ. ಆದ್ರೆ ಅವಳು ನಾಳೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ಗಂಡ ತೀರೋಗ್ತಾರೆ. ಅವಾಗ ಅವಳು ಕೂತ್ಕೊಂಡು ಯೋಚನೆ ಮಾಡ್ತಾಳೆ, ನನ್ನ ಗಂಡ ಮೀನ್ ಸಾರು ಮುದ್ದೆ ಕೇಳಿದ್ರು ನೆಂಟ್ರು ಮುಂದೆ, ನಾನು ಮಾಡ್ಕೊಟ್ಟಿಲ್ಲ, ತಪ್ಪಾಗತ್ತೆ ಅಂತ ಯೋಚನೆ ಮಾಡಿ ಕಾರ್ಯದ ದಿನ ಮೀನ್ ಸಾರು ಮುದ್ದೆನ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಕಾರ್ಯದ ದಿನ ಮೀನ್ ಸಾರು ಮುದ್ದೆ ಮಾಡ್ಕೊಂಡು ಸಮಾಧಿ ಮೇಲೆ ಇಡ್ತಾಳೆ. ಆಗ ಮತ್ತೆ ಕೂತ್ಕೊಂಡು ಅಳ್ತಾಳೆ, ಅಯ್ಯೋ ನನ್ನ ಗಂಡ ಸಾರು ಕುಡ್ಕೊಂಡ ಮೀನ್ ಬಿಟ್ಬಿಟ್ಟ ಅಂತ ಅಳ್ತಾಳೆ. ಆವಾಗ ಅಲ್ಲಿರೋ ಊರ್ ಜನ ನೆಂಟ್ರು ಎಲ್ಲ, ಅಯ್ಯೋ ಪಾಪ ಎಷ್ಟು ಪ್ರೀತಿ ಮಾಡ್ತಾಳೆ ಗಂಡನ್ನ, ಮೀನ್ ಸಾರು ಮುದ್ದೆ ಅವ್ರಿಗಿಷ್ಟ ಅಂದ್ಬಿಟ್ಟು ಅವಳು ಮಾಡ್ಕೊಂಡ್ ಬಂದಿದ್ದಾಳೆ, ಎಂತ ಒಳ್ಳೆ ಹೆಂಡತಿ ಅಂತ ಮಾತಾಡ್ತಾ ಇರ್ತಾರೆ. ಗಂಡ ಬದುಕಿದ್ದಾಗ ಅಷ್ಟು ಬಾರಿ ಅವ್ರು ಕೇಳ್ಕೊಂಡ್ರು ಬೆಲೆ ಕೊಡ್ದೇನೆ, ಅವ್ರಿಗೆ ಸೇವೆ ಮಾಡ್ದೇನೆ, ಈಗ ಅವ್ರು ತೀರೋದ್ ನಂತರ ಸಮಾಜದ ಮುಂದೆ ಒಳ್ಳೆಯವ್ರ ತರ ನಾಟಕ ಮಾಡೋದು ಎಷ್ಟ್ ಮಟ್ಟಕ್ಕೆ ಸರಿ? ತೋರಿಕೆ ಜೀವನ, ಮುಖವಾಡದ ಜೀವನ ಎಷ್ಟ್ ಮಟ್ಟಕ್ಕೆ ಸರಿ? ನಾವು ಕನ್ನಡಿ ಮುಂದೆ ನಿಂತಾಗ ನಮ್ಮ ಆತ್ಮ ಮೆಚ್ಚಬೇಕು, ನಾವು ಮಾಡೋ ಕೆಲಸ ದೇವ್ರು ಮೆಚ್ಚಬೇಕು. ಸೇವೆ ಅನ್ನೋದು ಮನುಷ್ಯ ಬದುಕಿದ್ದಾಗ ಮಾಡ್ಬೇಕೇ ವಿನಃ ಅವ್ರು ತೀರೋದ್ಮೇಲಲ್ಲ. ನಿಮ್ಗೇನನ್ಸುತ್ತೆ?